ನೋಡಿ, ಸಿದ್ಧಾರ್ಥ ಟ್ರಸ್ಟ್ ಈ ಹಿಂದೆ ಒಂದು ವಿವಾದದ ಸುಳಿಯಲ್ಲಿ ಸಿಕ್ಕಾಕೊಂಡಿತ್ತು. ಈಗ ಮತ್ತೊಮ್ಮೆ ವಿವಾದದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಯಾವ ರೀತಿಯ ವಿವಾದ ಅಂತಂದರೆ, ಉದ್ಯಾನವನಕ್ಕೆ ಮೀಸಲಿಟ್ಟಂತಹ ಜಾಗದ ಮೇಲೆ ಇವರು ಕಣ್ಣು ಬಿತ್ತ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಡೆತನದ ಟ್ರಸ್ಟ್ ಇದು. ಈ ಟ್ರಸ್ಟ್ನ ಜಮೀನು ವಾಣಿಜ್ಯ ಬಳಕೆಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ. ಈ ಟ್ರಸ್ಟ್ನ ಕಾರ್ಯದರ್ಶಿ ರಾಧಾಕೃಷ್ಣ ದೊಡ್ಡಮನಿಯವರು ಸಂಸದರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಲಬುರಗಿ ಸಂಸದರು ಇವರು, ಜೊತೆಗೆ ಖರ್ಗೆ ಅವರ ಅಳಿಯ ಕೂಡ ಹೌದು. ಸೊ ಈಗ ಏನು ಅಂತಂದರೆ, ದುರುದ್ದೇಶದ ಮನವಿ ಇದು ಅಂಥೇಳಿ ಖರ್ಗೆ ಕುಟುಂಬದ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಖರ್ಗೆ ಕುಟುಂಬದ ವಿರುದ್ಧ ಆಂದೋಲ ಸ್ವಾಮೀಜಿ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ವಿವಾದ ಏನಿದು ಅಂತಂದರೆ, 2 ಎಕರೆ 7 ಗುಂಟೆ ಜಮೀನಿದೆ. ಅದನ್ನು ಖರೀದಿ ಮಾಡಿದ್ದು ಸಿದ್ಧಾರ್ಥ ಟ್ರಸ್ಟ್ ಅವರು. ಅದು ಎಲ್ಲಿರೋದು? ಕುಸನೂರ ಗ್ರಾಮದಲ್ಲಿ. ಈ ಜಾಗ ಉದ್ಯಾನವನಕ್ಕೆ ಮೀಸಲಿಟ್ಟಿರೋ ಜಾಗ. ಅದ್ರ ಮೇಲೆ ಇವ್ರು ಕಣ್ಣು ಬಿದ್ದಿದೆ ಅಂತ ಅಲ್ಲಿಂದ ಸುತ್ತಮುತ್ತಲಿರೋ ಜನ ಮಾತಾಡ್ಕೋತಾ ಇರೋದು. ಯಾಕೆಂದರೆ ಅದು ಉದ್ಯಾನವನಕ್ಕೆ ಮೀಸಲಿಟ್ಟಿರೋ ಜಾಗ, ಅದನ್ನು ಕನ್ವರ್ಷನ್ ಮಾಡಬೇಕು ಅಂತ. ಕಾರಣ ಏನು? ವಾಣಿಜ್ಯ ಬಳಕೆಗೆ. ಇದಕ್ಕೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ, ಅನುಮತಿ ಕೊಡಿ ಅಂತ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ. ಇದೇ ರಾಧಾಕೃಷ್ಣ ಅವರು. ಸೊ ಹಾಗಾಗಿ ಇದು ಇನ್ಫ್ಲುಯೆನ್ಸ್ ಆಗುತ್ತೆ. ಅವರು ಸಂಸದರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಆಗಿದ್ದಾರೆ. ಟ್ರಸ್ಟು ಅಂಥೇಳಿ ನೀವು ಉದ್ಯಾನವನನ ಕನ್ವರ್ಷನ್ ಮಾಡಿ ವಾಣಿಜ್ಯ ಬಳಕೆಗೆ ಕೊಟ್ಟರೆ ಹೆಂಗೆ? ಅದು ಇದಾಗಿ ಬರೋದಿಲ್ಲ ಇದು ಅಂತ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಬಟ್ ಈಗಿನ್ನ ಜಸ್ಟ್ ಮನವಿ ಕೊಟ್ಟಿರೋದು, ಅದನ್ನು ಅಪ್ರೂವ್ಡ್ ಆಗಿಲ್ಲ. ಬಟ್ ಕಾದು ನೋಡಬೇಕು ಏನು ಮಾಡ್ತಾರೆ ಅಂತ. ಬಟ್ ಸ್ವಾಮೀಜಿಗಳು ಮಾತ್ರ, ಆಂದೋಲ ಸ್ವಾಮೀಜಿಗಳು ಮಾತ್ರ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಟ್ರಸ್ಟ್ಗೆ ಬೆಂಗಳೂರಿನ ಹೊರವಲಯದಲ್ಲಿ ಏನೆಂದು CA ಸೈಟ್ ಉಳ್ಳ 5 ಎಕರೆ ಜಮೀನನ್ನು ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ KIDB ಮಂಜೂರು ಮಾಡಿತ್ತು. KIDB ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ 5 ಎಕರೆ ಜಮೀನು ಮಂಜೂರು ಮಾಡಿದ್ದರಿಂದ ಸಾಕಷ್ಟು ವಿವಾದ ಭುಗಿಲೆದ್ದಿತ್ತು. ಬಳಿಕ ಸಿದ್ಧಾರ್ಥ ಏನೊಂದು ಟ್ರಸ್ಟ್ ಇದೆ, ಆ ಒಂದು ಜಮೀನನ್ನು ಮರಳಿ KIDBಗೆ ಒಪ್ಪಿಸಿತು. ಇದೀಗ ಕಲಬುರಗಿ ತಾಲೂಕಿನ ಕುಸ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏನೊಂದು ಸರ್ವೆ ನಂಬರ್ 82/3ರಲ್ಲಿ ಸಹ ಏನೊಂದು 2.7 ಎಕರೆ ಜಮೀನನ್ನು ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಏನೊಂದು ಉದ್ಯಾನವನಕ್ಕಾಗಿ ಒಂದು ಖರೀದಿ ಮಾಡಲಾಗಿತ್ತು. ಇದೀಗ ಆ ಉದ್ಯಾನವನದ ಬೆಂಗಳೂರಿನಲ್ಲಿರುವಂತಹ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ KIDB ವತಿಯಿಂದ CA ಸೈಟ್ ಉಳ್ಳ 5 ಎಕರೆ ಜಮೀನನ್ನು ಮಂಜೂರು ಮಾಡಿತ್ತು. ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ CA ಸೈಟ್ ಉಳ್ಳ 5 ಎಕರೆ ಜಮೀನು ಏನು ಮಂಜೂರು ಮಾಡಿತ್ತು, ಇದು ಸಾಕಷ್ಟು ವಿವಾದ ಭುಗಿಲೆದ್ದಿತ್ತು. ಅದರ ಬೆನ್ನಲ್ಲೇ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮರಳಿ KIDBಗೆ ಪಡೆದಂತಹ 5 ಎಕರೆ ಜಮೀನನ್ನು ವಾಪಸ್ ನೀಡಿತ್ತು. ಇದೀಗ ನಾವಿರೋದು ಕಲಬುರಗಿ ತಾಲೂಕಿನ ಕುಸ್ನೂರು ಗ್ರಾಮ ಪಂಚಾಯತಿ ಇದೆ. ಕುಸ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ 82/3ರಲ್ಲಿ ಏನೊಂದು ಸಾರ್ವಜನಿಕ ಉದ್ಯಾನವನ ಜಾಗವಿತ್ತು. ಈ ಉದ್ಯಾನವನ ಜಾಗವನ್ನು 2 ಎಕರೆ 7 ಗುಂಟೆ ಜಮೀನನ್ನು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಖರೀದಿ ಮಾಡಿತ್ತು. ಅದಾದ ಬಳಿಕ ಏನು ಉದ್ಯಾನವನದ ಜಾಗವನ್ನು ಕಮರ್ಷಿಯಲ್ ಸ್ಥಳವನ್ನಾಗಿ ಮಾರ್ಪಾಡು ಮಾಡುವಂತೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಕಾರ್ಯದರ್ಶಿಯಂತ ಹಾಗೂ ಕಲಬುರಗಿ ಸಂಸದ ರಾಧಾಕೃಷ್ಣ ದೊಡ್ಡಮನಿಯವರು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸುತ್ತಾರೆ. ಹೀಗಾಗಿ ಏನೊಂದು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ, ಆ ಒಂದು ಮನವಿ ಆಧರಿಸಿ ಸಾರ್ವಜನಿಕರಿಂದ ಆಕ್ಷೇಪಣೆಗಾಗಿ ಪತ್ರಿಕಾ ಪ್ರಕಟಣೆಯನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಹೊರಡಿಸುತ್ತಿದೆ. ಇದು ದುರುದ್ದೇಶದ ಮನವಿ ಎಂದು ಆಕ್ಷೇಪಣೆಯನ್ನು ಆಂದೋಲನದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಸಲ್ಲಿಸಿದ್ದಾರೆ. ಉದ್ಯಾನವನ ವಲಯ ಬದಲಿಸಿ ಕಮರ್ಷಿಯಲ್ ಮಾಡಲು ಹೊರಟಿರುವ ಹಿಂದೆ ಟ್ರಸ್ಟ್ನ ಸ್ವಹಿತಾಸಕ್ತಿ ಇದೆ, ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಎಂದು ಆಂದೋಲನದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಒಂದು ಆಕ್ಷೇಪರ ಒಂದು ಮನವಿಯನ್ನು ಸಲ್ಲಿಸುತ್ತಾರೆ. ಹೀಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಸಂಸದ ರಾಧಾಕೃಷ್ಣ ದೊಡ್ಡಮನಿಯವರ ಒತ್ತಡಕ್ಕೆ ಮಣಿದು ಯಾವುದೇ ಕಾರಣಕ್ಕೂ ಈ ಒಂದು ಸಾರ್ವಜನಿಕ ಉದ್ಯಾನವನವನ್ನು ಕಮರ್ಷಿಯಲ್ ಆಗಿ ಮಾರ್ಪಾಡು ಮಾಡದಂತೆ ಸಿದ್ಧಲಿಂಗ ಸ್ವಾಮೀಜಿಯವರು ಕೂಡ ಒಂದು ಮನವಿ ಕೂಡ ಸಲ್ಲಿಸಿದ್ದಾರೆ. ನಾವೀಗ ಇರೋದು ಇದೇ ಸ್ಥಳದಲ್ಲಿ 2 ಎಕರೆ 7 ಗುಂಟೆ ಜಮೀನು ಏನಿದೆ, ಇದು ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಒಂದು ಸಾರ್ವಜನಿಕ ಉದ್ಯಾನವನದ ಜಾಗ. ಇದನ್ನು ಕಮರ್ಷಿಯಲ್ ಆಗಿ ಮಾರ್ಪಾಡು ಮಾಡುವಂತೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಕಾರ್ಯದರ್ಶಿ ಹಾಗೂ ಸಂಸದ ರಾಧಾಕೃಷ್ಣ ದೊಡ್ಡಮನಿಯವರು ಮನವಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲು ಏನು ನಗರಾಭಿವೃದ್ಧಿ ಪ್ರಾಧಿಕಾರ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದು, ಇದೀಗ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಸಿದ್ಧಾರ್ಥ ವಿಹಾರಕ್ಕೆ ಏನೊಂದು ಟ್ರಸ್ಟ್ ಸಾರ್ವಜನಿಕ ಉದ್ಯಾನವನದ ಜಾಗವನ್ನು ಖರೀದಿ ಮಾಡಿತ್ತು, ಇದನ್ನು ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಆಗಿ ಮಾರ್ಪಾಡು ಮಾಡಲು ಅನುಮತಿ ನೀಡಬಾರದು ಅಂತ ಒಂದು ಆಕ್ಷೇಪಣೆ ಸಲ್ಲಿಸುತ್ತದೆ. ಇದೀಗ ಮುಂದೆ ಯಾವ ರೀತಿ ಈ ಒಂದು ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ವಿವಾದ
ಎಲ್ಲಿಗೆ ಬಂದು ಮುಡುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಮಾಡಿಕೊಡುತ್ತೆ ಅನ್ನೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ಟ್ರಸ್ಟ್ ವಿವಾದದ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಪಾರ್ಕು, ಆಟದ ಮೈದಾನಗಳನ್ನು ಹಾಗೆ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟರು. ನಾನು ಕೂಡ ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅವರು ಬೇರೆ ಇದಕ್ಕೆ ಪರಿವರ್ತನೆ ಮಾಡಿಕೊಡಿ ಅಂತ ಬಿಸ್ನೆಸ್ ಪರ್ಪಸ್ಗೆ ಹೇಳಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ ಪತ್ರಿಕೆಯಲ್ಲಿ. ಬಟ್ ಕಾನೂನಿನ ಪ್ರಕಾರ ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಆಟದ ಮೈದಾನ ಇರ್ಬೋದು ಅಥವಾ ಪಾರ್ಕ್ಗೆ ಇರ್ಬೋದು, ಯಾವುದೇ ಈ ರೀತಿಯ ಉದ್ದೇಶಗಳಿಗೆ ಇಟ್ಟಿರ್ತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬರೋಲ್ಲ. ನಾನು ಕೂಡ ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅವರು ಬೇರೆ ಇದಕ್ಕೆ ಪರಿವರ್ತನೆ ಮಾಡಿಕೊಡಿ ಅಂತ ಬಿಸ್ನೆಸ್ ಪರ್ಪಸ್ಗೆ ಹೇಳಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ ಪತ್ರಿಕೆಯಲ್ಲಿ. ಬಟ್ ಕಾನೂನಿನ ಪ್ರಕಾರ ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಆಟದ ಮೈದಾನ ಇರ್ಬೋದು ಅಥವಾ ಪಾರ್ಕ್ಗೆ ಇರ್ಬೋದು, ಯಾವುದೇ ಈ ರೀತಿಯ ಉದ್ದೇಶಗಳಿಗೆ ಇಟ್ಟಿರ್ತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬರೋಲ್ಲ. ನಾನು ಕೂಡ ಪತ್ರಿಕೆಗಳಲ್ಲಿ ನೋಡಿದ್ದೇನೆ.